ನೀವೇನಾದರೂ ಹೊರಗಡೆಯಿಂದ ಏನಾದರೂ ಕೋಳಿನ ತರ್ತೀರಾ ಅಂದರೆ ಮೇಯ್ನಾಗೆ ನೀವು ಏನು ನೋಡಬೇಕು ಅಂದರೆ ಅದ್ರ ನಿಮ್ಗೆ ಯಾವುದು ಪ್ಯೂರ್ ನಾಟಿ ಅಲ್ವೋ ಅಥವಾ ಕ್ರಾಸೋ ಅಂತ ನೀಟಾಗೆ ಗೊತ್ತಾಗೋದು. ನೀವು ಸಂತೆಯಿಂದ ತರಬೇಕಾದ್ರೇ ಮಿನಿಮಮ್ 110-120 ರೂಪಾಯಿ ಕೊಟ್ಟು ಒಂದು ತಿಂಗಳು ಮರಿ ತಂದಿರ್ತೀರ. ಅದರಲ್ಲಿ ನೀವು ಲಾಭ ಮಾಡೋದು ಯಾವಾಗ? ಏನಾದರೂ ನೀವೆಲ್ಲ ಅದನ್ನು ಫೀಡ್ ಹಾಕಿ ಸಾಕ್ತೀರಾ ಅಂದರೆ, ನೀವು ಫೀಡ್ ಹಾಕಿ ಸಾಕಿದ್ದೀರಾ ಅದನ್ನು ಏನಾದ್ರು ಶೆಡ್ ಒಳಗೆ ಇತ್ತು ಅಂದರೆ ಇದು ಶೆಡ್ ನಾಟಿಯಪ್ಪ ನಿಮ್ಗೆ ರೇಟೇ ಸಿಗೋಲ್ಲ, 180-240 ರೂಪಾಯಿ kg ಅಂತ ಹೇಳ್ತಾರೆ. ಎಷ್ಟೋ ಜನನ ನೀವು ನೋಡ್ಬೋದು, ನೀವು ನಮ್ಮ ಹತ್ರ ಕೋಳಿ ತೊಗೊಳ್ಳಿ ನಾವೇ ಬೈಬ್ಯಾಕ್ ಮಾಡ್ತೀವಿ, ನಮ್ಮಲ್ಲೇ ಬೈಬ್ಯಾಕ್ ಸಿಸ್ಟಮ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಬೈಬ್ಯಾಕ್ ಸಿಸ್ಟಮಲ್ಲಿ ಏನಂತ ನೆಗೆಟಿವ್ ಪಾಯಿಂಟ್ ಅಂದರೆ ಅವ್ರು ಎಷ್ಟು ರೂಪಾಯಿ ಕೊಟ್ಟು ನೀವು ಕೋಳಿ ತೊಗೋತೀವಿ ಅನ್ನೋದು ಮಾತ್ರ ಹೇಳಲ್ಲ. ಯಾಕಂದರೆ ಅವ್ರು ತೊಗೊಳ್ಳೋದು ನಿಮ್ಮ ಕೋಳಿನ ಏನೇ ಇಲ್ಲ ಅಂದರೂ ಬರೀ 180-240 ರೂಪಾಯಿ kg ಅನ್ನೋ ಹಾಗೆ. ಆ ರೇಟಲ್ಲಿ ತೊಗೊಂಡ್ರೆ ನೀವು ಹಾಕಿರೋ ಫೀಡ್ಗೂ ಅದಕ್ಕೂ ಯಾವುದೇ ರೀತಿ ಮ್ಯಾನೇಜ್ ಆಗೋದೇ ಇಲ್ಲ. ಫೆನ್ಸಿಂಗ್ ಮಾಡ್ದಲೇ ಹೊರಗೆ ಫ್ರೀ ರೇಂಜ್ ಮಾಡ್ದಲೇ ನೀವು ಫೀಡ್ ಕಾಸ್ಟ್ನ ಉಳಿಸ್ದಲೇ ನೀವು ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಲಾಭ ಮಾಡಲ್ಲ. ನಾಟಿ ಕೋಳಿಗಳನ್ನ ತರಕ್ಕೆ ಹೋಗಬೇಡಿ. ಸಿರಪ್ ಹಾಕೋಕ್ಕೆ ಇಷ್ಟ ಇಲ್ಲ ಸರ್, ನಾವು ನಾಟಿ ವೈದ್ಯನೇ ಮಾಡ್ತೀವಿ ಅಂತ ಹೇಳಿದರೆ, ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ BK. ಇವತ್ತಿನ ಸಂಚಿಕೆಯಲ್ಲಿ ನಾವು ನಾಟಿ ಕೋಳಿಗಳ ಬಗ್ಗೆ ತಿಳಿಯೋಣ. ಈಗ ಹಿಂದಿನ ಸಂಚಿಕೆಯಲ್ಲಿ ನಾನು 1 ತಿಂಗಳ ಗಂಟ ನಾಟಿ ಕೋಳಿ ಮರಿಗಳನ್ನ ಹೇಗೆ ನೀವು ಬ್ರೂಡಿಂಗ್ನ ಮಾಡಬೇಕು, ಅದಕ್ಕೆ ಹೇಗೆ ಹೀಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಮತ್ತು ಇನ್ನೂ ಅದರ ಹಿಂದಿನ ವಿಡಿಯೋದಲ್ಲಿ ಹಲವಾರು ತಳಿಗಳ ವ್ಯತ್ಯಾಸಗಳ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ದೆ. ಅದು ಗಿರಿರಾಜ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ರೋಡ್ ಐಲ್ಯಾಂಡ್ ರೆಡ್ ಇರ್ಬೋದು, ನಾಟಿ ಮರಿಗೆ ಮತ್ತು ಬೇರೆ ಓಕೆ ಇರುವಂತಹ ಡಿಫ್ರೆನ್ಸ್ನ ನಾನು ನಿಮಗೆ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆ 1 ತಿಂಗಳ ನಂತರ ನಾವು ಕೋಳಿಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಸಾಕಬೇಕು. ಇವಾಗ ಸಾಧಾರಣವಾಗಿ ನಾವು ರೈತರ ಹತ್ರ ಕಾಣೋ ಸಮಸ್ಯೆ ಏನು ಅಂದರೆ, ಎಷ್ಟೋ ಜನ ಎಲ್ಲೋ ಸಂತೆಯಲ್ಲಿ ಹೋಗಿ ಕೋಳಿ ತಂದಿರ್ತಾರೆ. ಆದರೆ ಸಂತೆಯಲ್ಲಿ ತೊಗೋಬೇಕಾದ್ರೆ ಚೆನ್ನಾಗಿತ್ತು, ಅವ್ರ ಮನೆಗೆ ತಂದು ಬಿಟ್ಟಿದ ತಕ್ಷಣ ಏನಾಯಿತು ಅಂದರೆ ಎಲ್ಲ ಕೋಳಿಗಳು ಒಟ್ಟಿಗೆ ಸತ್ತೋಯ್ತು ಅನ್ನೋ ಸಮಸ್ಯೆ ತುಂಬಾ ಕೇಳಿದ್ದೀವಿ. ಈ ಕೋಳಿಗಳಲ್ಲಿ ಹೇಗೆ ಅಂದರೆ ನಾವು ಸ್ಟಾಕ್ ಡೆನ್ಸಿಟಿ ಅಂತ ಹೇಳ್ತೀವಿ. ಅಂದರೆ ಒಂದಕ್ಕೆ ಒಂದು ಸಂಪರ್ಕ ತುಂಬ ಜಾಸ್ತಿ. ಮತ್ತು ಕಾಯಿಲೆ ಬಂತು ಅಂದರೆ ಈವನ್ ಇಮಿಡಿಯೇಟಾಗಿ ಎಲ್ಲ ಕೋಳಿಗಳಿಗೂ ಹಬ್ಬಿ ಒಂದೇ ಸರಿ ಸಾವಾಗುವ ಸಾಧ್ಯತೆ ತುಂಬ ಜಾಸ್ತಿ, ಅದು ಕೋಳಿಗಳಲ್ಲಿ. ಇವಾಗ ಏನಕ್ಕೆ ಆ ಥರದ್ದು ಬರೋದು ಅಂತ ಕೇಳಿದ್ರೆ, ಒಂದು ಪ್ರಾಪರಾಗಿ ಅವರು ವ್ಯಾಕ್ಸಿನೇಷನ್ನ ಮಾಡಿರಲ್ಲ. ಎರಡನೇದು, ಇಲ್ಲ ನೀವು ತಂದಿರೋವಂಥ ಜಾಗದಲ್ಲಿ ನಿಮ್ಮಲ್ಲಿ ಹಳೆ ಕೋಳಿ ಇರುತ್ತೆ. ಹಳೆ ಕೋಳಿ ಇದ್ದಾಗ ಅವಕ್ಕೆ ಯಾವುದೇ ಕಾಯಿಲೆಗಳಿಂದ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬೆಳವಣಿಗೆ ಆಗಿರುತ್ತೆ. ಆದರೆ ನೀವೇನು 1 ತಿಂಗಳ ಮರಿ ತರ್ತೀರಲ್ಲ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಆಗ್ತಾನೆ ಬರ್ತಾ ಇರುತ್ತೆ. ಕಂಪ್ಲೀಟಾಗಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬಂದಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಅದರ ಇಕ್ಕೆ ಇರುತ್ತೆ, ನಿಮ್ಮ ಹಳೆ ಕೋಳಿ ಇಟ್ಟಿರುವಂಥ ಇಕ್ಕೆ ಇರುತ್ತೆ, ಅದರಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ, ಶಿಲೀಂಧ್ರಗಳ ಬೆಳವಣಿಗೆ ತುಂಬಾ ಜಾಸ್ತಿ ಇರುತ್ತೆ. ಆವಾಗ ಏನಾದ್ರು ನೀವು ನಿಮ್ಮ ಕೋಳಿಗಳನ್ನ ಅಥವಾ ಸಂತೆಯಿಂದ ತಂದಿದ್ದ ಕೋಳಿಗಳನ್ನ ನೀವು ಬಿಡ್ತೀರಾ ಅಂದರೆ ಅದು ಆವಾಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ. ಮತ್ತು ಇನ್ನೊಂದೇನೆಂದರೆ ಎಲ್ಲ ಒಟ್ಟಿಗೆ ಸತ್ತೋಗ್ಬಿಡುತ್ತೆ ನಿಮಗೆ ತಂದರೆ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಮೇಯ್ನ್ ಡಿಸ್ಇನ್ಫೆಕ್ಷನ್. ಸೊ ಕೋಳಿಗಳು ತರೋಕ್ಕಿಂತ ಮುಂಚೆ ಏನೇ ಇಲ್ಲ ಅಂದರೂ 48 ಗಂಟೆಗಳ ಮುಂಚೆನೇ ನೀವು ಬ್ಲೀಚಿಂಗ್ ಪೌಡರ್ನ ಹಾಕಿ ನೀಟಾಗಿ ಶೆಡ್ನ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲ ಮನೆಯಲ್ಲೇ ಇರುವಂಥ ಫಿನಾಲ್ಗಳನ್ನ ಹಾಕಿ ನೀಟಾಗಿ ಶೆಡ್ನ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲ ಫ್ರೆಶ್ಶಾಗೆ ಬ್ಯಾಚ್ನ ಬಿಡ್ತಾ ಇದ್ದೀರಾ ಅಂದರೆ ಫ್ಯುಮಿಗೇಷನ್. ನಾವು ಹಿಂದಿನ ವೀಡಿಯೋದಲ್ಲಿ ಶೆಡ್ ಕನ್ಸ್ಟ್ರಕ್ಷನ್ ಪಾರ್ಟ್ 3 ವೀಡಿಯೋದಲ್ಲಿ ಹೇಳಿದ್ದೀವಿ. ಫ್ಯುಮಿಗೇಷನ್ ಅಂದರೆ ಏನು, ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ದೀವಿ. ನೀವು ಆ ವಿಡಿಯೋನ ರೆಫರ್ ಮಾಡ್ಬೋದು, ಇಲ್ಲಿ ಲಿಂಕ್ ಬಟನಲ್ಲಿ ಕೊಟ್ಟಿರ್ತೀನಿ ನಾನು. ಸೊ ಇದನ್ನು ಮಾಡಿಕೊಂಡಾಗ ನಿಮ್ಮ ಶೆಡ್ಡು ಕ್ಲೀನಾಗಿರುತ್ತೆ. ಸಾಧಾರಣವಾಗಿ ಇನ್ನೂ ರೈತರು ಏನು ಹೇಳ್ತಾರೆ, ಸರ್ ನಾವು ಇನ್ನೂ ಈಗ ತಾನೇ ಕಟ್ಸಿರೋ ಅಂಥ ಶೆಡ್ಡು, ಏನೂ ಕಾಯಿಲೆ ಇಲ್ಲ ನಮ್ಮಲ್ಲಿ ಅಂತಾರೆ. ಆದ್ರೂ ಅವ್ರಿಗೆ ಏನಾದ್ರು ಕೋಳಿ ತಗೊಂಡೋಯ್ತು ಅಂದರೆ ಇನ್ಫೆಕ್ಷನ್ ಬರುತ್ತೆ. ಅದು ಎಲ್ಲಿಂದ ಬಂತು ಅಂದರೆ, ನಾವು ಶೆಡ್ಡಿಂದ ಹೊರಗೆ ಒಳಗೆ ಒಡ್ಡಾಡ್ತಿರ್ಬೇಕಾದ್ರೆ ಎಲ್ಲೆಲ್ಲೋ ನಡ್ಕೊಂಡು ಬಂದಿರ್ತೀವಿ. ಬಂದಾಗ ಏನಾಗುತ್ತೆ, ಕಾಲಲ್ಲೇ ಅದರದ್ದು ಇನ್ಫೆಕ್ಷನ್ ಇರುತ್ತೆ. ಆ ಕಾಲಲ್ಲಿ ನಾವು ಇಲ್ಲೆಲ್ಲ ನಡೆದಾಗ ಇನ್ಫೆಕ್ಷನ್ ಆಗುತ್ತೆ. ಎಷ್ಟೋ ಜನಕ್ಕೆ ಇದನ್ನು ಹೇಳಿದ್ರೆ ಅರ್ಥ ಆಗಲ್ಲ. ಏನಂತಾರೆ, ಯಾವ ಕೋಳಿಗಳಿಗೂ ಇದೇನೂ ಬರಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ ಅಂತ. ನಿಮಗೆ ಒಂದು ಸರಿ ಅದು ಅನುಭವ ಆದ್ರೇ ನಿಮಗೆ ಗೊತ್ತಾಗೋದು ಏನು ಸಮಸ್ಯೆ ಇದೆ ಅಂತ. ಮತ್ತು ಇನ್ನೊಂದೇನೆಂದರೆ, ಇವಾಗ 10-20 ಕೋಳಿ ಸಾಕಿದವ್ರಿಗೆಲ್ಲ ಅಷ್ಟು ಸಮಸ್ಯೆನ ನಾವು ನೋಡಿಲ್ಲ. ಆದರೆ ಮ್ಯಾಕ್ಸಿಮಮ್ ಸಮಸ್ಯೆ ಯಾವಾಗ ನೋಡೋದು ಅಂದರೆ 50, 100, 200, 1000 ಕೋಳಿ ಸಾಕ್ತೀವಿ ಅಂದಾಗ ತುಂಬಾ ಸಮಸ್ಯೆ ಕೇಳಿದ್ದೀವಿ. ಅವರು ಒಂದಕ್ಕೊಂದು ಕುಕ್ಕಾಡೋದಿರ್ಬೋದು, ಏನಾದರೂ ತುಂಬ ಕುಕ್ಕಿ ಕಚ್ಚಿ ಒಂದಕ್ಕೊಂದು ಸಾಯಿಸೇ ಬಿಡುತ್ತೆ, ಈ ಥರ ಸಮಸ್ಯೆಗಳು. ಮತ್ತು ಉಂಗೆ ಗುಗ್ರಾಕೊಂಡು ಕೋಳಿಗಳೆಲ್ಲ ಸತ್ತೋಗ್ಬಿಡುತ್ತೆ. ಅದು ಏನು ಅಂತಲೇ ಗೊತ್ತಾಗಲ್ಲ ರೈತರುಗಳಿಗೆ. ಆವಾಗ ಕೋಳಿಗಳೆಲ್ಲ ಸಡನ್ನಾಗಿ ಸತ್ತೋಗ್ಬಿಡುತ್ತೆ. ಇವನ್ನೆಲ್ಲನೂ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಬೇಸಿಕ್ಕಾಗಿ ನಾವು ಶೆಡ್ನ ಡಿಸ್ಇನ್ಫೆಕ್ಷನ್ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ಅಂದರೆ, ಬ್ಲೀಚಿಂಗ್ ಪೌಡರ್ ಸೊಲ್ಯೂಷನ್ನ ಹಾಕಿ ನೀರಲ್ಲೇ ನೀಟಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಇಲ್ಲ ಮನೆಯಲ್ಲೇ ಸಿಗುವಂಥ ಫಿನಾಲ್ಗಳನ್ನ ಹಾಕಿಬಿಟ್ಟು ನೀವು ಶೆಡ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ಕೋಳಿ ತರೋಕ್ಕಿಂತ ಫಸ್ಟ್ ಮುಂಚೆ ನೀವು ಮಾಡಬೇಕಾಗಿರೋವಂಥ ಒಂದು ಕೆಲಸ.
ಇದಾದ ನಂತರ ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಎಕ್ವಿಪ್ಮೆಂಟ್ಸು ಅಂದರೆ ನೀವೇನು ಅದಕ್ಕೆ ನೀರು ಕುಡಿಸೋದಿರ್ಬೋದು ಅಥವಾ ಫೀಡರರ್ ಇಡ್ಬೋದು ಅಂಥವನ್ನ ನೀವು ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವೇನಾದರೂ ನಾಟಿ ಕೋಳಿಗಳನ್ನ ತರದಿ ಸಾಕ್ತೀರಾ ಅಂದರೆ ಒಂದು ನಿಮ್ಮ ಹತ್ರ ಫ್ರೀ ರೇಂಜಾಗೆ ಸ್ವಲ್ಪ ಜಾಸ್ತಿ ಜಾಗ ಇರಬೇಕು, ಇಲ್ಲ ಹೊರಗಡೆ ಮೇಯಿಸೋ ಹಾಗೆ ಬಿಡಬೇಕು. ಇಲ್ಲ ಅಂದರೆ ನೀವು ಅದಕ್ಕೆ ಒಳಗೇ ಸೇರಿಸ್ಕೊಂಡು ನೀನು ಕಮರ್ಷಿಯಲ್ ಫೀಡ್ನ ಹಾಕ್ತೀನಿ ಲೇಯರು ಇಲ್ಲ ಅಂದರೆ ಬ್ರಾಯ್ಲರ್ ಫೀಡ್ನ ತಂದು ಹಾಕ್ತೀನಿ ಅಂದರೆ ನಾಟಿ ಕೋಳಿಗಳ ಥರ ಬರೋದೇ ಇಲ್ಲ. ಅವೇನಾಗ್ತವೆ ಅಂದರೆ ಕಾಳುಗಳು ತುಂಬ ಉದ್ದ ಬೆಳ್ಕೊಳ್ಳೋದು, ಇಲ್ಲಾಂದರೆ ಕಾಳುಗಳು ಫುಲ್ ದಪ್ಪ ಆಗೋದು, ತೂಕ ಬೇಗ ಗೇನ್ ಆಗಿಬಿಡೋದು, ಬೊಜ್ಜಿನಂಶ ಜಾಸ್ತಿ ಆಗೋದು ಶುರು ಆಗಿಬಿಡುತ್ತೆ. ಸೊ ನೀವೇನಾದ್ರು 1 ತಿಂಗಳ ಮೇಲೆ ಸಾಕ್ತೀರಾ ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಕೋಳಿಗಳನ್ನ ಸಾಕಬೇಕಾಗುತ್ತೆ. ಯಾಕಂದರೆ ನೀವು ಸಂತೆಯಿಂದ ತರಬೇಕಾದ್ರೇ ಮಿನಿಮಮ್ 110-120 ರೂಪಾಯಿ ಕೊಟ್ಟು 1 ತಿಂಗಳ ಮರಿ ತಂದಿರ್ತೀರ. ಅದರಲ್ಲಿ ನೀವು ಲಾಭ ಮಾಡೋದು ಯಾವಾಗ? ಏನಾದರೂ ನೀವೆಲ್ಲ ಅದನ್ನು ಫೀಡ್ ಹಾಕಿ ಸಾಕ್ತೀರಾ ಅಂದರೆ, ನೀವು ಫೀಡ್ ಹಾಕಿ ಸಾಕಿದ್ದೀರಾ ಅದನ್ನು ಏನಾದ್ರು ಶೆಡ್ ಒಳಗೆ ಇತ್ತು ಅಂದರೆ ಇದು ಶೆಡ್ ನಾಟಿಯಪ್ಪ ನಿಮ್ಗೆ ರೇಟೇ ಸಿಗೋಲ್ಲ, 180-240 ರೂಪಾಯಿ kg ಅಂತ ಹೇಳ್ತಾರೆ. ಎಷ್ಟೋ ಜನನ ನೀವು ನೋಡ್ಬೋದು, ನೀವು ನಮ್ಮ ಹತ್ರ ಕೋಳಿ ತೊಗೊಳ್ಳಿ ನಾವೇ ಬೈಬ್ಯಾಕ್ ಮಾಡ್ತೀವಿ, ನಮ್ಮಲ್ಲೇ ಬೈಬ್ಯಾಕ್ ಸಿಸ್ಟಮ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಬೈಬ್ಯಾಕ್ ಸಿಸ್ಟಮಲ್ಲಿ ಏನಂತ ನೆಗೆಟಿವ್ ಪಾಯಿಂಟ್ ಅಂದರೆ ಅವ್ರು ಎಷ್ಟು ರೂಪಾಯಿ ಕೊಟ್ಟು ನೀವು ಕೋಳಿ ತೊಗೋತೀವಿ ಅನ್ನೋದು ಮಾತ್ರ ಹೇಳಲ್ಲ. ಯಾಕಂದರೆ ಅವ್ರು ತೊಗೊಳ್ಳೋದು ನಿಮ್ಮ ಕೋಳಿನ ಏನೇ ಇಲ್ಲ ಅಂದರೂ ಬರೀ 180-240 ರೂಪಾಯಿ kg ಅನ್ನೋ ಹಾಗೆ. ಆ ರೇಟಲ್ಲಿ ತೊಗೊಂಡ್ರೆ ನೀವು ಹಾಕಿರೋ ಫೀಡ್ಗೂ ಅದಕ್ಕೂ ಯಾವುದೇ ರೀತಿ ಮ್ಯಾನೇಜ್ ಆಗೋದೇ ಇಲ್ಲ. ನೀವೇನಾದ್ರು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದರೆ ನೀವೇ ಸೆಲ್ಫ್ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇರೋವಂಥ ಡಿಮ್ಯಾಂಡು. ಈಗ ನಾವು ಇಲ್ಲಿ ಸ್ವಲ್ಪ ಫ್ರೀ ರೇಂಜಿಂಗಲ್ಲಿ ಬಿಟ್ಟಿರ್ತೀವಿ, ಬೆಳಗ್ಗೆ ಹೊತ್ತು ಹೊರಗೆ ಬಿಡ್ತೀವಿ, ಸಂಜೆ ಹಾಕಿ ಕೂಡಲೇ ಶೆಡ್ ಒಳಗೆ ಕಟ್ತೀವಿ. ಅದು ಶೆಡ್ ಒಳಗೆ ಕಟ್ಟಿದಾಗ ನಾವು ಇಂಟಿಗ್ರೇಟೆಡ್ ಸಿಸ್ಟಮ್ನ ಮಾಡ್ತಿದ್ದೀವಿ. ಅಂದರೆ ಬರೀ ಕೋಳಿಗಳನ್ನ ಬಿಟ್ಟಿಲ್ಲ, ಕೋಳಿ ಜೊತೆ ನಾವು ಕುರಿ, ಮೇಕೆ, ಆಡು ಮತ್ತು ಹಸುಗಳನ್ನ ಬಿಟ್ಟಿದ್ದೀವಿ. ಅದರಲ್ಲಿ ಬಂದಂಥ ಫೀಡಿನ ವೇಸ್ಟ್ ಏನಿರುತ್ತಲ್ಲ ಅದನ್ನು ಕೋಳಿ ತಿನ್ನುತ್ತೆ, ಮತ್ತು ಅದರ ಇಕ್ಕೆಗಳನ್ನೆಲ್ಲ ಕೆರೆದು ಕೋಳಿಗಳು ನೀಟಾಗಿ ತಿನ್ನುತ್ತೆ. ಸೊ ಆವಾಗ ನನಗೆ ಫೀಡಿನ ಕಾಸ್ಟು ತುಂಬಾ ಮಿಕ್ಕುತ್ತೆ. ಫೀಡಿನ ಕಾಸ್ಟ್ ಮಿಕ್ತು ಅಂದರೆ ಈಗ ನಾನು 120 ರೂಪಾಯಿ ಕೊಟ್ಟು ಹೊರಗಿಂದ ತರ್ತೀನಿ ಅಥವಾ 130 ಕೊಟ್ಟು ತರ್ತೀನಿ ಅಂತ ಅಂದ್ರೂ ನಾನು ಇಲ್ಲಿ ಫೀಡೇ ಹಾಕ್ದಲ್ಲೇ ಕೋಳಿನ ದೊಡ್ಡದು ಮಾಡಿ 600 ರೂಪಾಯಿ kg ಮಾರಿದೆ ಅಂದರೆ ಆವಾಗ ಮಾತ್ರ ನಿಮಗೆ ಲಾಭ ಇರೋದು. ನೀವೇನಾದ್ರು ಫೀಡ್ ಹಾಕ್ಬಿಟ್ಟು ಕೋಳಿ ಸಾಕ್ತೀನಿ ಅಂದರೆ ಖಂಡಿತವಾಗ್ಲೂ ಲಾಭ ಇಲ್ಲ. ಅದಕ್ಕೆ ನೀವು ಯಾವತ್ತೂ ಹೊರಗಡೆ ಫೆನ್ಸಿಂಗ್ನ ಮಾಡ್ಕೊಂಡು ನಂತರನೇ ಕೋಳಿಗಳನ್ನ ತರಬೇಕಾಗುತ್ತೆ. ಫೆನ್ಸಿಂಗ್ ಮಾಡ್ದಲೇ ಹೊರಗೆ ಫ್ರೀ ರೇಂಜ್ ಮಾಡ್ದಲೇ ನೀವು ಫೀಡ್ ಕಾಸ್ಟ್ನ ಉಳಿಸ್ದಲೇ ನೀವು ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಲಾಭ ಮಾಡಲ್ಲ. ನಾಟಿ ಕೋಳಿಗಳನ್ನ ತರಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅವಕ್ಕೆ ವ್ಯಾಕ್ಸಿನು ನೀವು 1 ತಿಂಗಳು ಬಿಟ್ಕೊ ತಂದಿರ್ತೀರ, ಅವ್ರು ವ್ಯಾಕ್ಸಿನ್ ಏನು ಹಾಕಿರ್ತಾರೋ ಇಲ್ವೋ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಬೆಟರ್ ಏನಂದರೆ ಲಸೋಟಾ ವ್ಯಾಕ್ಸಿನ್ನ ನೀವೇ ತಂದಾದಮೇಲೆ 1 ಡೋಸ್ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಅಥವಾ ಪಕ್ಕ ನೀವು ಯಾರಾದರೂ ರಿಜಿಸ್ಟರ್ಡ್ ಡಾಕ್ಟರ್ ಹತ್ರ ತಂದಿದ್ದೀರಾ ಅಥವಾ ಯಾರೋ ರಿಜಿಸ್ಟರ್ಡ್ ಪೌಲ್ಟ್ರಿ ಬ್ರೀಡರ್ಸ್ ಹತ್ರ ತಂದಿದ್ದೀರಾ ಅಂದರೆ ಅವರಾದರೆ ವ್ಯಾಕ್ಸಿನ್ನ ಮಾಡಿರ್ತಾರೆ. ಆವಾಗ ನೀವು ಬೇಕಾದರೆ ಆವಾಗ ಮಾಡೋವಂಥ ಅಗತ್ಯ ಇರಲ್ಲ. ಆದರೆ ಪ್ರತಿ 2-3 ತಿಂಗಳಿಗೊಂದ್ಸರಿ ನೀವು ಲಸೋಟಾ ವ್ಯಾಕ್ಸಿನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಕೊಕ್ಕರೆ ಕಾಯಿಲೆ ನಮ್ಮ ಕರ್ನಾಟಕದಲ್ಲಲ್ಲ ಇಡೀ ಭಾರತದಲ್ಲೇ ತುಂಬ ಜಾಸ್ತಿ ಇದೆ. ಅದು ಒಂದು ಸರಿ ಬಂತು ಅಂದರೆ ಇಡೀ ಸ್ಟಾಕೇ ನಿಮಗೆ ಹೋಗಿಬಿಡುತ್ತೆ. ಇದನ್ನು ನೀವು ತಡೆಗಟ್ಟಬೇಕು ಅಂದರೆ ನೀವು ಲಸೋಟಾ ವ್ಯಾಕ್ಸಿನ್, ಅದು ಕೊಕ್ಕರೆ ರೋಗಕ್ಕೆ ಮಾಡುವಂತಹ ವ್ಯಾಕ್ಸಿನ್ನ ನೀವು ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇನ್ನೇನು ಮಾಡಬೇಕು ಸರ್ ಅಂತ ನೀವೇನಾದ್ರು ಕೇಳೋದಿದ್ರೆ, ಜಂತುಳದ ಸಮಸ್ಯೆ. ನಾಟಿ ಕೋಳಿಗಳಲ್ಲಿ ಜಂತುಳದ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಜಂತುಳದಿಂದ ಮೇನ್ಲಿ ಸಾಯಲ್ಲ ಕೋಳಿಗಳೇನು. ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ನಿಮಗೆ ಬೆಳವಣಿಗೆ ಗ್ರೋತ್ ತುಂಬ ಕಮ್ಮಿ ಬರುತ್ತೆ. ನಮ್ಮ ಕೋಳಿ ಅಲ್ಲೇ ತಂದು 2-3 ತಿಂಗಳಾಯ್ತಲ್ಲಪ್ಪ ಇನ್ನೂ ಗ್ರೋತೇ ಬರ್ತಾಯಿಲ್ಲ, ಏನಕ್ಕಾಯಿತು ಅಂದರೆ ಅದು ತಿಂತಿರೋ ಆಹಾರನ ಹೊಟ್ಟೆ ಒಳಗಿರುವಂಥ ಜಂತುಳ ತಿನ್ಕೊಬಿಡುತ್ತೆ. ಆವಾಗ ನೀವು ಅಲ್ಬೆಂಡಜೋಲ್ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಅದು ಜಂತುಳ ನಾಶಕ. ಅದನ್ನು ತಂದುಬಿಟ್ಟು ನೀವು 100 ಕೋಳಿ ಇತ್ತು ಅಂದರೆ 30-40 ಗ್ರಾಮಷ್ಟು ನೀವು ಆ ಲಿಕ್ವಿಡ್ನ ನಿಮ್ಮ ಕುಡಿಯುವ ನೀರಿನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹಾಕಿದ್ರಿ ಅಂದರೆ ಜಂತುಳಗಳ ನಾಶ ಆಗುತ್ತೆ. ಅದು ಮಿನಿಮಮ್ ನೀವು 2 ತಿಂಗಳು ಒಂದ್ಸರಿ ಮಾಡಿಕೊಂಡ್ರೆ ತುಂಬಾ ಸೂಕ್ತ. ನಮಗೆ ಇವಾಗ ಸಿರಪ್ ಹಾಕೋಕ್ಕೆ ಇಷ್ಟ ಇಲ್ಲ ಸರ್, ನಾವು ನಾಟಿ ವೈದ್ಯನೇ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬೆಟರು ಬೇವಿನ ಸೊಪ್ಪು ಇರುತ್ತಲ್ಲ, ಆ ಬೇವಿನ ಸೊಪ್ಪನ್ನ ತಂದುಬಿಟ್ಟು ಹಾಕ್ಕೊಂಡ್ರೆ ಅದು ನ್ಯಾಚುರಲ್ ಆಗಿ ಡಿವರ್ಮಿಂಗ್ ಮಾಡುತ್ತೆ, ಜಂತುಳಗಳನ್ನ ಹೊಟ್ಟೆ ಒಳಗೆ ಸಾಯಿಸುತ್ತೆ. ನೀವು ಇದನ್ನು ಮಾಡ್ಕೋಬೋದು. ಇದಾದ ನಂತರ ಏನು ಮಾಡ್ತೀರಾ, ನೆಕ್ಸ್ಟ್ ಕೋಳಿಗಳೆಲ್ಲ ಬೆಳವಣಿಗೆ ಶುರು ಆಯಿತು ಸರ್ ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅವಕ್ಕೆ ಕೋಲ್ಗಳನ್ನ ಕಟ್ಟಬೇಕಾಗುತ್ತೆ. ನೀವು ಕೋಲ್ಗಳನ್ನ ಕಟ್ಟಾಗ ನಾಟಿ ಕೋಳಿಗಳಿಗೆ ಏನಂತ ಅಂದರೆ ಅವಕ್ಕೆ ಡಾಮಿನೆಂಟ್ ಕೋಳಿಗಳೆಲ್ಲ ಮೇಲೆ ಕೂತ್ಕೋಬೇಕು. ಅವು ಕೆಳಗಿದ್ದಷ್ಟು ಒಂದಕ್ಕೊಂದು ಜಾಸ್ತಿ ಏನಾದರೂ ಸ್ಟ್ರೆಂತ್ ಆಯಿತು ಅಂದರೆ ಕುಕ್ಕಾಡ್ಕೊಂಡು ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ. ಈಗ ಕೆಲವ್ರ ಹತ್ರ ಕುಕ್ಕ ಸಮಸ್ಯೆ ಯಾರಲ್ಲಿ ನೋಡ್ತೀವಿ ಅಂದರೆ ತುಂಬ ಜಾಸ್ತಿ ಶೆಡ್ ಒಳಗೆ ಇಟ್ಟಿರ್ತಾರೆ, ಅವರು ಹೊರಗೆ ಬಿಡಲ್ಲ, ಅಂಥವರಲ್ಲಿ ಕುಕ್ಕ ಸಮಸ್ಯೆ ನೋಡ್ತೀವಿ. ಮತ್ತು ಇನ್ನೊಂದು ಏನಾದರೆ ಅದಕ್ಕೆ ಮಿನರಲ್ ಡಿಫಿಷಿಯನ್ಸಿ ಆದಾಗ ಕುಕ್ಕುವ ಸಮಸ್ಯೆಯನ್ನು ನೋಡ್ತೀವಿ. ಅಂಥ ಸಮಯದಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ನೀವು ನಿಮ್ಮ ಪಶುವೈದ್ಯರನ್ನು ಕರೆದು ಅಲ್ಲಿ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ
ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಎಷ್ಟೋ ಕೋಳಿ ನೀವು ನೋಡೋ ಅಷ್ಟರಲ್ಲಿ 5 ನಿಮಿಷದಲ್ಲಿ ಎಲ್ಲದನ್ನೂ ಕಚ್ಚಿ ಕುಕ್ಕಿ ಸಾಯಿಸೇ ಬಿಡುತ್ತೆ. ಈ ಸಮಸ್ಯೆನ ನೀವು ತಡೆಗಟ್ಕೋಬೋದು. ನೀವೇನಾದರೂ ಹೊರಗಡೆಯಿಂದ ಏನಾದರೂ ಕೋಳಿನ ತರ್ತೀರಾ ಅಂದರೆ ಮೇಯ್ನಾಗಿ ನೀವು ಏನು ನೋಡಬೇಕು ಅಂದರೆ ಅದ್ರ ಪೇರೆಂಟ್ ಸ್ಟಾಕ್ ನೋಡಬೇಕು. ಅಂದರೆ ಅದರ ತಾಯಿ ಕೋಳಿಗಳೇ ಹೇಗಿದೆ ಅನ್ನೋದನ್ನ ನೋಡಬೇಕು. ಆವಾಗಷ್ಟೇ ನಿಮ್ಗೆ ಯಾವುದು ಪ್ಯೂರ್ ನಾಟಿ ಅಲ್ವೋ ಅಥವಾ ಕ್ರಾಸೋ ಅಂತ ನೀಟಾಗೆ ಗೊತ್ತಾಗೋದು. ಈಗ ನಮ್ಮ ಹಳೆ ವಿಡಿಯೋದಲ್ಲಿ 4 ತಿಂಗಳು ಮುಂಚೆನೇ ನಾವು ಬಿಟ್ಟಿದ್ವಿ ಕಾವೇರಿ ಕೋಳಿಗಳದ್ದು ಹೇಗಿತ್ತು 1 ತಿಂಗಳ ತನಕ, ಗಿರಿರಾಜ ಕೋಳಿಗಳದ್ದು ಹೇಗಿತ್ತು 1 ತಿಂಗಳ ತನಕ, ಅಥವಾ ರೋಡ್ ಐಲ್ಯಾಂಡ್ ರೆಡ್ಡು ಫೈಟರ್ ಕೋಳಿ ಅಸೀಲ್ ಹೇಗಿರುತ್ತೆ ಅಂತ 1 ತಿಂಗಳ ಗಂಟ ನಾನು ನಿಮಗೆ ವೀಡಿಯೋನ ಮಾಡಿದ್ದೀನಿ. ಅದನ್ನು ನೀವು ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ಬ್ರೀಡ್ ಕಂಪ್ಯಾರಿಸನ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, ಅದನ್ನು ನೀವು ನೋಡ್ಬೋದು. ಇವಾಗ ನಾನು ವೀಡಿಯೋದಲ್ಲೂ ಹಾಕ್ತೀನಿ. ಇವಾಗ ನಾನು ಬಿಟ್ಟಿರೋ ಕೋಳಿಗಳಲ್ಲಿ ನೋಡಿ, ಇವಾಗ ನಾವು ಮೇಯ್ನ್ಲಿ ಹುಲ್ಲನ್ನು ಹಾಕ್ತಾ ಇದ್ದೀವಿ. ಈ ಹುಲ್ಲನ್ನು ಎಲ್ಲ ಹಾಕಿದಾಗ ಕೋಳಿಗಳು ಬಂದು ಹುಡ್ಕೊಂಡು ತಿಂತಿದೆ. ಮೇಯ್ನ್ಲಿ ಕೋಳಿಗಳಿಗೆ ನೀವು ಹುಲ್ಲು ತಿನ್ಸೋದನ್ನ ಅಭ್ಯಾಸ ಮಾಡಿಸ್ಬೇಕು, ಅವಾಗೇ ನಿಮ್ಮ ಫೀಡ್ ಕಾಸ್ಟು ಮಿಕ್ಕೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಕೋಳಿ ಒಳಗೆ ಮಧ್ಯದಲ್ಲಿ ಗಿರಿರಾಜ ಇದೆ, ಅಸೀಲ್ ಪೀಲ ಇದೆ, ಫೈಟರ್ ಕೋಳಿ 2 ಇದ್ದಾವೆ ಇದರಲ್ಲಿ. ಮತ್ತು ರೋಡ್ ಐಲ್ಯಾಂಡ್ ರೆಡ್ ಅಂತ ಏನು ಮೊಟ್ಟೆ ಕೋಳಿ ಹೇಳಿದ್ನಲ್ಲ ಅದು ಇದೆ ಇಲ್ಲಿ. ಮಧ್ಯದಲ್ಲಿ ನಾಟಿ ಕೋಳಿಗಳು ಇದೆ. ಆಲ್ರೆಡಿ ನಾಟಿ ಕೋಳಿಗಳು ಅದಕ್ಕಿಂತ ಹಿಂದಿನ ಬ್ಯಾಚಲ್ಲೂ ಒಂದು ಸ್ವಲ್ಪ ಕೋಳಿಗಳನ್ನ ನಾವು ಎತ್ತಿಕೊಂಡಿದ್ವಿ. ಯಾಕಂದರೆ ನಾವು ಇಲ್ಲಿ ಕೋಳಿಗಳನ್ನ ರೈತರು ಕೊಡೋದ್ರಿಂದ ನಮಗೆ ಜಾಸ್ತಿ ಮಿಕ್ಕೋದೇ ಇಲ್ಲ, 1-2 ಅನ್ನಂಗೆ ಇಟ್ಕೋತೀವಿ. ಮಿಕ್ಕಿದ್ನೆಲ್ಲ ನಾವು ಮೊಟ್ಟೆಯಿಂದ ಮರಿ ಮಾಡಲಿಕ್ಕೆ ಅಂತಲೇ ಇಟ್ಕೋತೀವಿ. ಅದಕ್ಕಾಗಿ ಇಲ್ಲಿ ಜಾಸ್ತಿ ಇಟ್ಟಿಲ್ಲ, ಎಲ್ಲ ಬೇರೆ ಕಡೆ ಇದ್ದಾವೆ. ಇಲ್ಲಿ ಕೋಳಿಗಳನ್ನ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಾಟಿ ಕೋಳಿಗಳಿದ್ದಾವೆ. ಆ ನಾಟಿ ಕೋಳಿಗಳು ಹೇಗೆ ಇದನ್ನು ತಿಂತಾ ಇದೆ. ನಾಟಿ ಕೋಳಿಗಳು ನೋಡಿ, ಕಾಲು ಲೆಂತು ಅಷ್ಟು ಉದ್ದ ಇಲ್ಲ, ಮತ್ತು ರೆಕ್ಕೆಗಳು ಮತ್ತು ಅದರದ ಏನು ಪುಕ್ಕಗಳಿದಾವಲ್ಲ ಅವು ಬಣ್ಣವಾಗಿರುತ್ತೆ. ಯೂಶಲಿ ನಾಟಿ ಕೋಳಿಗಳಲ್ಲಿ ಕಾಲು ತುಂಬ ಉದ್ದ ಬರೋದಿಲ್ಲ, ಸಣ್ಣ ಬರುತ್ತೆ. ಆದರೆ ಗಿರಿರಾಜ ಕೋಳಿಗಳಲ್ಲಿ ನೋಡ್ತಾ ಇದ್ದರೆ ಕಾಲು ದಪ್ಪ ಸೈಜ್ ಹೆಂಗೆ ಬಂದಿದೆ ನೋಡಿ. ಏನೇ ಇಲ್ಲ ಅಂದರೂ ಆಲ್ರೆಡಿ ಅದು 2.5 kg ಬಂದುಬಿಟ್ಟಿದೆ ನಮಗೆ. ಏನೂ ಫೀಡ್ ಹಾಕ್ದಲೆ, ₹1 ಫೀಡ್ ಹಾಕಿಲ್ಲ ನಾವು, ಬರೀ ನೀರನ್ನು ಮಾತ್ರ ಇಟ್ಟಿರೋದು. ಮತ್ತು ಈಗ ನೋಡ್ತಾ ಇರೋದು ನೀವು, ಅದು ಕಾವೇರಿ ಕೋಳಿ ನೋಡಿ, ಅದು ಹುಲ್ಲು ತಿಂತಾ ಇದೆ. ಈ ಥರ ಎಲ್ಲ ಕೋಳಿಗಳನ್ನ ನಾವು ಇಲ್ಲಿ ಒಂದು 2 ಅನ್ನಂಗೆ ಬಿಡ್ಕೊಂಡಿದ್ದೀವಿ. ಯಾಕಂದರೆ ರೈತರು ಬಂದಿದ ತಕ್ಷಣ ನಮ್ಮಲ್ಲಿ ಮರಿ ತೊಗೊಳಕ್ಕೆ ಬಂದಾಗ ತೋರಿಸ್ಲಿಕ್ಕೆ ಅಂತಲೇ ಇಟ್ಕೊಂಡಿದ್ದೀವಿ. ನಾವು ಫೀಡ್ ಕಾಸ್ಟ್ನ ಹೇಗೆ ಉಳಿಸ್ತೀವಿ ಅಂದರೆ ಹಸು, ಕರು, ಮೇಕೆ ಮತ್ತು ಕುರಿಗಳನ್ನ ಜೊತೆಗೆ ಸಾಕ್ತಾಯಿದ್ದೀವಿ. ಇವಾಗ ಅವಕ್ಕೆ ಫುಡ್ ಹಾಕಕ್ಕೆ ಹೋದಾಗ, ಸೈಲೇಜ್ನ ಹಾಕಕ್ಕೆ ಹೋದಾಗ ಕೋಳಿಗಳೆಲ್ಲ ತಿಂತವೆ. ಅದನ್ನೇ ತಿಂದು ಬೆಳವಣಿಗೆ ಆಗ್ತಿರೋದು. ಮತ್ತು ಹೊರಗೆ ಬಿಡ್ತೀವಿ, ಹೊರಗೆ ಬಿಟ್ಟಾಗ ಅವು ಕೆರ್ಕೊಂಡು ನೀಟಾಗಿ ಎಲ್ಲ ತಿನ್ಕೊಬಿಡುತ್ತೆ. ಒಳಗಿರುವಂಥ ಹುಳ, ಹಂಪ್ಲ ಮತ್ತು ನಮ್ಮದು ಸಗಣಿ ಏನಿದೆ ಆ ಸಗಣಿ ಜಾಗದಲ್ಲಿ ಅವು ಜಾಸ್ತಿ ಹುಳ ಸಿಗ್ತವೆ. ಅಂಥ ಜಾಗದಲ್ಲಿ ಅವು ಫೀಡನ್ನು ತಿಂದು ನೀಟಾಗೆ ದಪ್ಪ ಆಗ್ತವೆ. ಇದು ಮೇಯ್ನ್ಲಿ ನೀವು ಫೀಡ್ ಖರ್ಚನ್ನ ಉಳಿಸ್ಬೇಕಾದ್ರೆ ಮಾಡಬೇಕಾದಂಥ ಕೆಲಸ. ಒಂದ್ಸರಿ ನೀವೇನಾದ್ರು ಫೀಡ್ ಖರ್ಚನ್ನ ನಾಟಿ ಕೋಳಿ ಉಳಿಸಿದ್ರಿ ಅಂದರೆ ಮುಗೀತು, ನೀವು ಅದರಲ್ಲೇ ಲಾಭ ಮಾಡೋಕ್ಕಾಗೋದು. ಏನಾದರೂ ಫೀಡ್ನ ನೀವು ಹೊರಗಿಂದ ತಂದು ಹಾಕ್ತಿದ್ದೀವಿ ಅಂದರೆ ಅದು ನಿಮ್ಮ ಭ್ರಮೆ. ಈ ಥರ ನೀವು ತಾಯಿ ಕೋಳಿಗಳನ್ನ ನೋಡಿದಾಗಲೇ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದು ಹೇಗೆ ಇದು ಕೋಳಿ ಪ್ಯೂರ್ ನಾಟಿನೋ ಅಲ್ವೋ. ಇಲ್ಲಾಂದರೆ ಸಡನ್ನಾಗಿ ಕಾಲುದ್ದ ಬಂದ್ವು ಸರ್, ನಾಟಿ ಕ್ರಾಸ್ ಥರ ಬಂತು ಸರ್, 120 ಕೊಟ್ಬಿಟ್ಟು ತಂದುಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಈ ಎಲ್ಲ ಸಮಸ್ಯೆ ತಿಳ್ಕೊಂಡು ಮೋಸ ಹೋಗಬಾರ್ದು ಅಂದರೆ ಅವರು ಇಟ್ಟಂಥ ದೊಡ್ಡ ಕೋಳಿಗಳನ್ನ ನೋಡಿಬಿಟ್ಟೆ ನೀವು ಸಣ್ಣ ಮರಿಗಳನ್ನ ತಗೊಳ್ಳೋದು ತುಂಬಾ ಸೂಕ್ತ. ಆವಾಗ ನೀವು ಮೋಸ ಹೋಗೋದನ್ನ ತಪ್ಪೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ನಾಟಿ ಕೋಳಿಗಳು 1 ತಿಂಗಳ ನಂತರ ನೀವು ಹೇಗೆ ಮ್ಯಾನೇಜ್ ಮಾಡಬೇಕು, ಯಾವ ಥರ ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಜಾಸ್ತಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಬ್ರೀಫಾಗಿ ಡೀಟೇಲಾಗಿ ಏನು ಹೇಳಿಲ್ಲ, ಬ್ರೀಫಾಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.